ಸಂಪುಟ ವಿಸ್ತರಣೆ ಆದ್ರೆ ರಾಜ್ಯಕ್ಕೆ ಮೂರನೇ ಸಿಎನ್ ಮಂಜುನಾಥ್ ಕ್ಯಾಂಡಿಡೇಟ್ ಮಾಡಿದ್ದೆ ನಾನು ಅನ್ನೋದು ವಿಜಯೇಂದ್ರ ಅವ್ರ ಮಾತು. ಸೊ ಸಂಪುಟ ವಿಸ್ತರಣೆ ಆದ್ರೆ ಕಾಂಗ್ರೆಸ್ ಆ ರೀತಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ರೀತಿ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಸಿಎನ್ ಮಂಜುನಾಥ್ ಡಿಕೆ ಸುರೇಶ್ ನ ಸೋಲ್ಸೋಕೆ ಸಿಎನ್ ಮಂಜುನಾಥ್ ಕಣಕ್ಕಿಳಿಸಿದೆ ನಾನು ಅನ್ನೋದು ವಿಜಯೇಂದ್ರ ಅವರ ಹೇಳಿಕೆ. ಈಗ ರಾಜ್ಯದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಕರ್ನಾಟಕ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಇನ್ನು ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ಈ ಜರ್ನಲಿಸಂಗೆ ಸಪೋರ್ಟ್ ಮಾಡಬಹುದು ಜಾಯಿನ್ ಬಟನ್ ಮೂಲಕ. ಈಗ ಸುದ್ದಿ ನೋಡುವಂತ ಸಮಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಾರ್ಡ್ಗಳಲ್ಲಿ ಪರ್ಯಾಯ ಎಸ್ಐಆರ್ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಆದೇಶ ಪ್ರಶ್ನಿಸಿ ವಿವೇಕ್ ಹಾಗೂ ಇತರರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದು, ಇಂದು ಈ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಅವರಿದ್ದ ಹೈಕೋರ್ಟ್ ಪೀಠವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೋಟಿಸ್ ನೀಡಿದೆ. ಜಿಬಿಎ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಪರ್ಯಾಯ ಎಸ್ಐಆರ್ ನಡೆಸಲು ರಾಜ್ಯ ಚುನಾವಣಾ ಆಯೋಗವು ಜೂನ್ 19ರಂದು ಹೊರಡಿಸಿರ್ತಕ್ಕಂಥ ಆದೇಶವನ್ನ ರದ್ದುಪಡಿಸಬೇಕು ಅಂತ ಕೋರಿ ಎಂ ವಿವೇಕ್ ಸೇರಿದಂತೆ ಒಟ್ಟು 5 ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಇದಕ್ಕೆ ಸರ್ಕಾರವೂ ಸಹ ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶ ಕೇಳಿದೆ. ಹೀಗಾಗಿ ಕೋರ್ಟ್ ರಾಜ್ಯ ಸರ್ಕಾರ, ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ನೋಟಿಸ್ ನೀಡಿ ವಿಚಾರಣೆಯನ್ನ ಜುಲೈ 15ಕ್ಕೆ ನಿಗದಿಪಡಿಸಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಎಸ್ಐಆರ್ ನಡೆಸಲಾಗ್ತಿದೆ, ಆದ್ರೆ ಕೇಂದ್ರ ಚುನಾವಣಾ ಆಯೋಗದ ಎಸ್ಐಆರ್ ವೋಟರ್ ಲಿಸ್ಟ್ ಪರಿಗಣಿಸ್ತಾ ಇಲ್ಲ. ರಾಜ್ಯ ಚುನಾವಣಾ ಆಯೋಗದ ಈ ನಡೆಯಿಂದ ಮತದಾರರಲ್ಲಿ ಗೊಂದಲ ಹೆಚ್ಚಿದೆ. ಹೀಗಾಗಿ ಪ್ರತ್ಯೇಕ ಎಸ್ಐಆರ್ಗೆ ತಡೆ ನೀಡುವಂತೆ ರಿಟ್ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಎಸ್ಐಆರ್ ನಡೆಸುವುದಾಗಿ 2025 ಅಕ್ಟೋಬರ್ 27ರಂದು ಪ್ರಕಟಣೆ ಹೊರಡಿಸಿತ್ತು. ಅದರಂತೆ 26 ಜೂನ್ 16ರಂದು ರಾಜ್ಯದಲ್ಲಿ ವಿಧಾನಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿಯನ್ನ ಫ್ರೀಸ್ ಮಾಡಿತ್ತು. ಇದಾದ 3 ದಿನಗಳಲ್ಲಿ ಅಂದ್ರೆ ಜೂನ್ 19 ರಾಜ್ಯ ಚುನಾವಣಾ ಆಯೋಗ ಸಹ ಜಿಬಿಎಯ ಕೆಲವು ವಾರ್ಡ್ಗಳ ಮತಪಟ್ಟಿ ಪರಿಷ್ಕರಣೆ ನಡೆಸೋಕೆ ಆದೇಶ ಕೊಟ್ಟಿದೆ. ಸೊ ಇದು ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಎಸ್ಐಆರ್ ಅನ್ನೋದೇ ಕರ್ನಾಟಕದಲ್ಲಿ ಗೊಂದಲ ಆಗಿದೆ. ಎಸ್ಐಆರ್ ಒಂದು ರೀತಿ ಅಸ್ತ್ರ ಆಗಿತ್ತು ಬಿಜೆಪಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಬಟ್ ಕರ್ನಾಟಕದಲ್ಲಿ ಎಸ್ಐಆರ್ ಅನ್ನೋದನ್ನ ಕಾಂಗ್ರೆಸ್ ಅಸ್ತ್ರವಾಗಿ ಮಾಡಿಕೊಂಡಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಗೊಂದಲ ಗದ್ದಲ. ಹಾಗಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಎಸ್ಐಆರ್ ಒಂದು ರೀತಿಯ ವಾರ್. ಎಸ್ಐಆರ್ ಯಾವ ಮಾರಿದ್ರೆ ನೀವು ನೆಕ್ಸ್ಟ್ MLA ಅಂತ ಕಾಂಗ್ರೆಸ್ ಅಲ್ಲಿ ಡಿಕೆ ಶಿವಕುಮಾರ್ ಎಲ್ರಿಗೂ ಆದೇಶ ಕೊಟ್ಟು ಕರ್ನಾಟಕ ಕಾಂಗ್ರೆಸ್ಸಿಗರು ಎಸ್ಐಆರ್ ನ ಅಚ್ಚುಕಟ್ಟಾಗಿ ನಿಂತ್ಕೊಂಡು ಮಾಡಿಸ್ತವ್ರೆ. ಬಟ್ ಬಿಜೆಪಿ ಜೆಡಿಎಸ್ ಅಲ್ಲಿ ಗೊಂದಲ ಇದೆ. ನೋಡೋಣ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯು ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಅನ್ವಯವೇ ನಡೆಯುತ್ತಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಹಸ್ತಕ್ಷೇಪವಾಗಲಿ ಅಥವಾ ಪಾತ್ರವಾಗಲಿ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಲ್ಲಿ ಮಾತನಾಡಿದಂತ ಪರಮೇಶ್ವರ್ ಅವರು ಪ್ರತಿನಿಧಿಗಳೊಂದಿಗೆ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಎಸ್ಐಆರ್ ಗೊಂದಲ, ಬಿಎಲ್ಒಗಳ ಬೇಜವಾಬ್ದಾರಿತನ ಹಾಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿವಾದದ ಕುರಿತು ಸರ್ಕಾರದ ನಿಲುವನ್ನ ಸ್ಪಷ್ಟಪಡಿಸಿದ್ರು. ತಪ್ಪು ಮಾಡಿದ್ರೆ ಆಯೋಗ ಕ್ರಮ ಕೈಗೊಳ್ಳಲಿ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೀತಿದೆ ಎಂಬ ವಿರೋಧ ಪಕ್ಷಗಳ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂತ ಸಚಿವರು, ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಸಂಸ್ಥೆ. ಅವರು ಕೇಳಿದ ಹಿನ್ನೆಲೆಯಲ್ಲಿ ಸರ್ಕಾರ ಕೇವಲ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೆ ಅಷ್ಟೇ, ಬೇರೇನು ನಾವು ಮಾಡಿಲ್ಲ. ನಾವು ಯಾವೊಬ್ಬ ಅಧಿಕಾರಿ ಆಗ್ಲಿ ಅಥವಾ ಸಿಬ್ಬಂದಿ ಆಗ್ಲಿ ಹೀಗೆ ಮಾಡಿ ಅಂತ ಯಾವುದೇ ಸೂಚನೆಯನ್ನ ಸರ್ಕಾರ ಕೊಟ್ಟಿಲ್ಲ. ಒಂದು ವೇಳೆ ಎಲ್ಲಿಯಾದ್ರೂ ನಿಯಮ ಮೀರಿ ಕೆಲಸ ನಡೆದಿದ್ರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಅಂತ ಪರಮೇಶ್ವರ್ ಹೇಳಿದ್ರು. ಬಿಎಲ್ಒಗಳ ಮೇಲೆ ಕ್ರಮ ಜರುಗಿಸೋಕೆ ಆಯೋಗ ಮುಕ್ತವಾಗಿದೆ. ಮೊದಲು ಬಿಜೆಪಿ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಯ್ತು ಎಂಬುದನ್ನ ಒಮ್ಮೆ ತಿರುಗಿ ನೋಡ್ಕೊಳ್ಳಿ ಅಂತ ತಿರುಗೇಟನ್ನ ಬಿಜೆಪಿ ನಾಯಕರಿಗೆ ಪರಮೇಶ್ವರ್ ಕೊಟ್ರು. ಅದೇ ವಿಷಯದಲ್ಲಿ ಚರ್ಚೆ ಆಗ್ತಿರೋದು. ಬಿಜೆಪಿಯವರು ಈ ಹಿಂದೆ ಏನ್ ಮಾಡಿದ್ರು ಬೇರೆ ಬೇರೆ ರಾಜ್ಯದಲ್ಲಿ, ನಾವು ಬಿಡ್ತೀವ ನಾವು ಮಾಡ್ತೀವಿ ಅಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅವರು ಇದ್ದಂಗಿದೆ. ಬಟ್ ಸೇರು ಅಂತ ಕಾಂಗ್ರೆಸ್ಗೆ ಸರಿಸಾಟಿಯಾಗಿ ಇದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಜೆಡಿಎಸ್ ಬಿಜೆಪಿ ಫೇಲ್ ಆದಂಗೆ ಕಾಣ್ತಿದೆ. ಸಂಪುಟ ವಿಸ್ತರಣೆ ಆದ್ರೆ ಸರ್ಕಾರದ ಬುಡ ಅಲ್ಲಾಡುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದರು. ಈ ಮಾತಿಗೆ ಪ್ರತಿಕ್ರಿಯಿಸಿದಂತ ಸತೀಶ್ ಜಾರಕಿಹೊಳಿ ಅವರು ಹೌದು, ಸ್ವಲ್ಪ ಮಟ್ಟಿಗೆ ಅಲ್ಗಾಡುತ್ತೆ, ಆದ್ರೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಹೆಚ್ಚಂದ್ರೆ 2-3 ದಿನಗಳು ಅಲ್ಲಾಡಬಹುದು, ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಆದ್ರೆ 3ನೇ ಸಿಎಂ ಅನ್ನೋ ರೀತಿ ಏನೂ ಆಗಲ್ಲ ಅಂತ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದು. ಅವರೇ ಸಿಎಂ ಆಗಿರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಈ ರೀತಿ ಆಗಿರ್ಲಿಲ್ವೇ? ಹೊಸ ಶಾಸಕರಿಗೆ ಅವಕಾಶದ ಬಗ್ಗೆ ಸಿಎಂ ಹಾಗೂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ದೂರ ಕೂರುವ ವಿಡಿಯೋ ವೈರಲ್ ಆಗಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಂತ ಸಚಿವರು, ನಾನು ಸಿದ್ದರಾಮಯ್ಯ 10 ವರ್ಷದಿಂದ ಹೇಗಿದ್ದೆವೋ ಈಗಲೂ ಹಾಗೆ ಇದ್ದೇವೆ ಅಂತ ಹೇಳಿದ್ರು. ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದಂತ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಗೆ ಮತ್ತೊಂದು ಮಂತ್ರಿ ಸ್ಥಾನ ಕೊಡಬೇಕು, ಬೆಳಗಾವಿ ದೊಡ್ಡ ಜಿಲ್ಲೆ, ಮತ್ತೊಂದು ಸ್ಥಾನ ಬೇಕಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ವಿಜಯೇಂದ್ರ ಅವರು ಹೇಳ್ತಾರೆ 3ನೇ ಸಿಎಂ ಅಂತ. ಯಡಿಯೂರಪ್ಪನವ್ರನ್ನ ಫಸ್ಟ್ ಟೈಮ್ ಇಳಿಸಿದ್ರು, ಸದಾನಂದ ಗೌಡ್ರು ಬಂದ್ರು, ಶೆಟ್ಟರ್ ಬಂದ್ರು. ಯಾವಾಗ 8ರಿಂದ 13 ಅವಧಿಯಲ್ಲಿ. ಮೊನ್ನೆ 19 ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಮತ್ತೆ ಇಳಿಸಿದ್ರು, ಬೊಮ್ಮಾಯಿ ಬಂದ್ರು.
ಆದ್ರೆ ಡಿ ಕೆ ಶಿವಕುಮಾರ್ನ ಇಳಿಸಿ ಮತ್ತೊಬ್ರು ತರುವಂತ ಸರ್ಕಸ್ಗೆ ಕಾಂಗ್ರೆಸ್ ಕೈ ಹಾಕಲ್ಲ, ಅವೆಲ್ಲ ಸಾಧ್ಯಗಳಿಲ್ಲ. ಯಾಕೆಂದ್ರೆ ಇದು ಕಾಂಗ್ರೆಸ್ ಮತ್ತೆ ಡಿ ಕೆ ಶಿವಕುಮಾರ್, ಬಿಜೆಪಿ ಅಲ್ಲ, ಯಡಿಯೂರಪ್ಪ ಅಲ್ಲ. ಅಂಡ್ ಸದ್ಯ ಒಪ್ಕೊಂಡಿದ್ದಾರೆ, ಏನಾರ ಆದ್ರೆ ಒಂದ್ 2-3 ದಿನ ಅಳ್ಳಾಡ್ಬೋದೇನೋ, ಸಿಎಂ ಎಲ್ಲ ಚೇಂಜ್ ಆಗಲ್ಲ, ಬಿದೋಗಲ್ಲ ಅಂತ. ಕರೆಕ್ಟ್. ಯಾಕಂದ್ರೆ ಈ ಸರ್ಕಾರದಿಂದ ಬಿದೋಗಕ್ಕೆ ಒಂದಷ್ಟು ಜನ ಕಿತ್ಕೊಂಡೋಗಿ ಇನ್ನೊಂದ್ ಕಡೆ ಸರ್ಕಾರ ಮಾಡಕ್ಕೂ ಬಿಜೆಪಿ ಹತ್ರ ನಂಬರ್ ಇಲ್ಲ, ದಳದ ಹತ್ರ ನಂಬರ್ ಇಲ್ಲ. ಹಾಗಾಗಿ ಏನಾರು ಒಂದ್ ರೌಂಡ್ ಏನಾರ ಬಿಜೆಪಿ ಜೆಡಿಎಸ್ ಆಟ ಆಡಿದ್ರೆ, ಈಗಾಗಲೇ 11 ಜನ ಕ್ರಾಸ್ ವೋಟಿಂಗ್ ಮಾಡೋರು, 11 ಜನ ಎಲ್ಲರೂ ಪಾರ್ಟಿಗೆ ಸೇರ್ಸ್ಕೊಬಿಡ್ತಾರ. ಆಮೇಲೆ ಹಾಗಾಗಿ ವಿಜಯೇಂದ್ರ ಅವ್ರೇನೋ ಸೀಟ್ ಗೀಟ್ ಚೇಂಜ್ ಆದ್ರೆ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬಿಟ್ರೆ ಅಂತ ಹೇಳಿಕೆಗಳನ್ನ ಕೊಡ್ತಾರಂಗಿದೆ. ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಎಚ್ ಸಿ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿದ್ರೆ ಆಗ್ಲೇ ಮಾಡಬಹುದಾಗಿತ್ತು. ಈಗ ರಾಜಕೀಯಕ್ಕಾಗಿ ವಿಚಾರವನ್ನ ಕುಮಾರಸ್ವಾಮಿ ಎತ್ತುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ರು. ಚರ್ಚೆಗೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತೀರಾ, ನಾವ್ಯಾಕ್ ಬರ್ಬೇಕು? 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಅವಾಗಿದು ನನ್ನ ಕನಸಿನ ಕೂಸು, ಕನಸಿನ ಯೋಜನೆ, ನಾನ್ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರಿ. ಅಭಿವೃದ್ಧಿ ಆದಂತಹ ಜಾಗದಲ್ಲಿ 40% ಕೊಡ್ತೀನಿ ಅಂದ್ರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದ್ರೆ ನಾವು ರೈತರ ವಿರೋಧಿಗಳು. ನೀವು ಮಾತ್ರ 40% ಕೊಡ್ತೀವಿ ಅಂತೀರಿ, ಡೆವಲಪ್ ಆದಂತ ಲ್ಯಾಂಡ್ ಅನ್ನ ನಾವು 45-50% ಕೊಡ್ತೀವಿ ಅಂತ ಹೇಳ್ತಿದೀವಿ. ನಾವೆಂಗ್ ವಿರೋಧಿಗಳು? ನಾವು ಅದಕ್ಕೆ ಇವರು ರಾಜಕೀಯ ಬೆಳೆಸಕ್ಕೆ ಬಂದವರು ಅಷ್ಟೇ ಅಂತ ಕಿಡಿಕಾರಿದ್ದೇವೆ. ಇನ್ನು ರೆಡ್ ಝೋನ್ ಮಾಡಿಲ್ಲ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತ ಬಾಲಕೃಷ್ಣ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಆ ಮಾತು ಹೇಳಿಬಿಡ್ಲಿ, ನೋಡೋಣ, ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ ಅಂದ್ ಬಂದು ಪೂಜೆ ಮಾಡ್ಬಿಡ್ಲಿ, ನಾನು ಹೇಳಿಲ್ಲ ಅಂತ ಸುಮ್ನೆ ಡೋಂಗಿ ರಾಜಕಾರಣ ಬಿಡಬೇಕು, ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು, ನೇರವಾದಂತಹ ವಿಚಾರಗಳ ಚರ್ಚೆ ಮಾಡಬೇಕು ಅಂತ ಸವಾಲ್ ಹಾಕಿದ್ದಾರೆ. ರಾಮನಗರದಲ್ಲಿ ಪ್ರತಿ ವರ್ಷ ಚಾಮುಂಡೇಶ್ವರಿ ಉತ್ಸವ ಮಾಡ್ತಿದ್ರು ಕುಮಾರಸ್ವಾಮಿ ಅವರು. ಹಾಗಾಗಿ ಯಾಕಂದ್ರೆ ನೀವೇ ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಮ ಕನಸಿನ ಕೂಸು ಅಂತ ಅನೌನ್ಸ್ ಮಾಡಿದ್ರಿ, 18ರಲ್ಲಿ ಮಾತಾಡ್ಬೇಕಾದ್ರೆ ನೀವೆಲ್ಲ 40% ಡೆವಲಪ್ಮೆಂಟ್ ಲ್ಯಾಂಡ್ ಕೊಡ್ತೀನಿ, ನಾವು 45-50 ಕೊಡ್ತೀವಿ ಅಂತ ಹೇಳ್ತಿದ್ವಿ. ರೆಡ್ ಝೋನ್ ಮಾಡಿದ್ ನೀವೇ ತಾನೆ, ಬನ್ನಿ ಆಣೆ ಮಾಡಿ ಅಂತ ಕರೀತಾವ್ರೆ. ಇದುವರೆಗೂ ನಾವು ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಆಣೆ ಪ್ರಮಾಣ ಕೇಳಿದ್ವಿ. ಈಗ ಮಾಗಡಿ ಬಾಲಕೃಷ್ಣ ಅವರು ಇದು ಚಾಮುಂಡೇಶ್ವರಿ ಆಣೆ ಪ್ರಮಾಣ ಕರೀತಾವ್ರೆ. ಕುಮಾರಸ್ವಾಮಿ ಒಪ್ತಾರ ಬಿಡ್ತಾರ ನೋಡ್ಬೇಕು. ಬೆಳಗಾವಿಯಲ್ಲಿ ಆರ್ಎಸ್ಎಸ್ ನ ಅತ್ಯಂತ ಪ್ರಮುಖ ವಾರ್ಷಿಕ ಸಭೆ ಆರಂಭಗೊಳ್ಳುವ ಮುನ್ನವೇ ರಾಜ್ಯ ರಾಜಕಾರಣದಲ್ಲಿ ಹೈ ವೋಲ್ಟೇಜ್ ಜಿದ್ದಾಜಿದ್ದಿ ಶುರುವಾಗಿದೆ. ಇದೇ ಜುಲೈ 10ರಿಂದ 12ರವರೆಗೆ 3 ದಿನಗಳ ಕಾಲ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರ ಮಹತ್ವದ ಸಭೆ ಆಯೋಜನೆಗೊಂಡಿದೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಸಂಘಟನಾತ್ಮಕವಾಗಿ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಈ ಸಭೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹಾಗೂ ಆರ್ಎಸ್ಎಸ್ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಬೆಳಗಾವಿಯಲ್ಲಿ ನಡೆಯಲಿರುವ ಈ ಬೃಹತ್ ಸಭೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಪ್ರಾಂತ ಪ್ರಚಾರಕರು, ಸಹ ಪ್ರಾಂತ ಪ್ರಚಾರಕರು, ಕ್ಷೇತ್ರ ಪ್ರಚಾರಕರು ಹಾಗೂ ಸಹ ಕ್ಷೇತ್ರ ಪ್ರಚಾರಕರು ಸೇರಿದಂತೆ ಸಂಘದ ಪ್ರಮುಖ ಮುಖಂಡರು ಭಾಗವಹಿಸಿದ್ದಾರೆ. ಮುಂಬರುವ ಜನಗಣತಿ ಪ್ರಕ್ರಿಯೆ ಸೇರಿದಂತೆ ದೇಶದ ಪ್ರಸಕ್ತ ವಿದ್ಯಮಾನಗಳ ಕುರಿತು ಈ 3 ದಿನಗಳ ಮಂಥನದಲ್ಲಿ ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆದ್ರೆ ಈ ಕಾರ್ಯಕ್ರಮದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿರ್ತಕ್ಕಂಥ ಹೇಳಿಕೆ ಈಗ ತೀವ್ರ ಸಂಚಲನ ಸೃಷ್ಟಿಸಿದೆ. ಆರ್ಎಸ್ಎಸ್ ಸಭೆಯ ಕುರಿತು ಕಟುವಾಗಿ ಪ್ರತಿಕ್ರಿಯಿಸಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ, ಸಂಘಟನೆಯವರು ತಮ್ಮ ಸಭೆ ಅಥವಾ ಕಾರ್ಯಕ್ರಮಗಳನ್ನ ಬೇಕಿದ್ರೆ ಸಭಾಂಗಣದ ಒಳಗೆ ನಡೆಸಿಕೊಳ್ಳಲಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಬೀದಿಗಿಳಿದು ಪಥಸಂಚಲನ ನಡೆಸೋಕೆ ಬಿಡೋದಿಲ್ಲ ಅಂತ ಅತ್ಯಂತ ಖಡಕ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಶುರುವಾಗ್ತದೆ ಈ ರೀತಿ ಬಿಜೆಪಿ ವಿರುದ್ಧ ಹಠ ಮಾಡಿ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಉಮೇಶ್ ಜಾಧವ್ ಸೋಲ್ಸಿದ್ರು. ಉಮೇಶ್ ಜಾಧವ್ ಸೋಲ್ಸಿದ್ರು ಅಂದ್ರೆ ಆರ್ಎಸ್ಎಸ್ ಠಿಕಾಣೆ ಊಟಿ ಕಲಬುರಗಿಯಲ್ಲಿ ಲೋಕಸಭೆಯಲ್ಲಿ ಸೋಲ್ಸಿದ್ರು ಅವ್ರನ್ನ, ಖರ್ಗೆ ಅವ್ರನ್ನ. ಇನ್ನು ಚಿತ್ತಾಪುರದಲ್ಲಿ ಮಣಿಕಂಠ ರಾಥೋಡ್ ಚೇಂಜ್ ಮಾಡಿ ಅವರ ಸ್ಟ್ರಾಂಗ್ ಆಗಿರೋ ಕ್ಯಾಂಡಿಡೇಟ್ ಹಾಕಿದ್ರೆ ನಾಳೆ ಚಿತ್ತಾಪುರದಲ್ಲೂ ನಾಳೆ ಸೋಲ್ಸಕ್ ಅವ್ರನ್ನ ಬರ್ಬೋದು, ಹೇಳಕ್ಕಾಗಲ್ಲ ಏನು ಅಂತ. ಪ್ರಿಯಾಂಕ್ ಖರ್ಗೆ ಬಹಳ ಗಟ್ಟಿಯಾಗಿ ನಿಂತವ್ರೆ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಏನಾಗತ್ತೆ ಅಂತ ನೋಡ್ಬೇಕಷ್ಟೇ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನವಾದ ಬಳಿಕ ಮಾಧ್ಯಮ, ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೆದವು. ಈ ಸಂದರ್ಭದಲ್ಲಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಷಡ್ಯಂತ್ರ ನಡೀತು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೇಸರ ವ್ಯಕ್ತಪಡಿಸಿದರು. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ಉದ್ಘಾಟಿಸಿ ಮಾತನಾಡಿದಂತ ಅವರು, ಯೋಗ್ಯ ವ್ಯಕ್ತಿಗಳು ವಿಧಾನ ಪರಿಷತ್ಗೆ ಬರಬೇಕು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಚಪಲ ತಿರಿಸಿಕೊಳ್ಳಲು ವಿಧಾನ ಪರಿಷತ್ಗೆ ಬರ್ತಿದ್ದಾರೆ. ಕೆಲವರು ರಾಜಕೀಯ ಚಟಕ್ಕಾಗಿ ಬರ್ತಿದ್ದಾರೆ, ಹಣದ ಹಂನಿಂದ ಚುನಾವಣೆ ಗೆಲ್ತೀವಿ ಅನ್ನೋ ಭ್ರಮೆಯಿಂದ ಬರ್ತಿದ್ದಾರೆ. ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ, ಅಲ್ಲಿಗೆ ಯೋಗ್ಯ ವ್ಯಕ್ತಿಗಳು ಬರಬೇಕು ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಯಿತು, ನಾವು 2 ಸ್ಥಾನಗಳನ್ನ ಮಾತ್ರ ಗೆದ್ದಿದ್ದೇವೆ, ಆದ್ರೆ ಕೆಲವು ಅಡ್ಡ ಮತದಾನ ಆಯಿತು ಎಂದಾಗ ನಡೆದ ಚರ್ಚೆಗಳು ಮನಸ್ಸಿಗೆ ಬೇಸರ ಮೂಡಿಸಿದ್ವು. ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಆಂತರಿಕ ವಿಚಾರವನ್ನ ಹೇಳೋಕೆ ನನಗೇನು ಸಂಕೋಚ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಹಿಂದೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು, ಯಡಿಯೂರಪ್ಪ ಅವರು ಒಳ್ಳೆಯ ಆಡಳಿತ ನೀಡಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರು, ಕಾಂಗ್ರೆಸ್ 40% ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಅದನ್ನ ಸರಿಯಾಗಿ ನಾವು ಎದುರಿಸೋಕೆ ಸಾಧ್ಯವಾಗದೆ ನಮ್ಮ ಆಂತರಿಕ ಸಮಸ್ಯೆಯಿಂದ ಇವತ್ತು ವಿಪಕ್ಷದಲ್ಲಿ ಕುಳಿತಿದ್ದೇವೆ ಅಂತ
ವಿಜಯೇಂದ್ರ ಹೇಳಿದ್ರು. ಯೋಗ್ಯರು ಬರಬೇಕು ಪರಿಷತ್ಗೆ, ಯಾರ್ಯಾರು ಬರ್ತಾವ್ರೆ ಅಂತ ಒಬ್ಬ ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಹೇಳ್ತಾವ್ರೆ. 224 ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ಬೇಕಾದ್ರೆ ಯೋಗ್ಯರ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ, ಯೋಗ್ಯರ್ ಕೊಡಿ, ಪರಿಷತ್ ಆಯ್ಕೆ ಮಾಡ್ಬೇಕಾದ್ರೆ ಯೋಗ್ಯರ್ಗೆ ಅಂತ ಕೊಡಿ ಅಲ್ವಾ? ಎಷ್ಟು ಜನಕ್ಕೆ ಟಿಕೆಟ್ ಕೊಡಕ್ ಸಾಧ್ಯ ಆಗ ಬಿಜೆಪಿಯಿಂದ? ವಿಜೇಂದ್ರ ಅವ್ರ ಬಾಯಲ್ಲಿ ಮಾತು ಬರ್ತಿದೆ ಅಂತಂದ್ರೆ ಬಿಜೆಪಿ ಫುಲ್ ಕ್ಲೀನ್ ಆಗ್ತಿದೆ ಅಂತ ಅರ್ಥ. ಏನೇವ್ ನೀವೇನು ಹೇಳ್ತೀರಿ? ಕಾಮೆಂಟ್ ಮಾಡ್ಬೋದು ಜನ. ವಿಜೇಂದ್ರ ಅವರು ಯೋಗ್ಯರು ಬರಬೇಕು ರಾಜಕಾರಣಕ್ಕೆ, ಯೋಗ್ಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾವ್ರೆ. ಕಾಮೆಂಟ್ ಮಾಡಿ. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಈ ಆಪರೇಷನ್ ಬೀದಿ ಬದಿ ವ್ಯಾಪಾರಿಗಳ ನಿದ್ದೆಗೆಡಿಸಿದೆ. ಹೀಗಾಗಿ ವ್ಯಾಪಾರ ವಹಿವಾಟು ಬಂದ್ ಮಾಡಿ ನೂರಾರು ಬೀದಿ ಬದಿ ವ್ಯಾಪಾರಿಗಳು ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿದರು. ಒಕ್ಕಲೆಬ್ಬಿಸಿದ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತದೇ ಸ್ಥಳವನ್ನು ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಿಗಳಿಂದ ವಿವಿಧ ಬೇಡಿಕೆಗಳ ಒಂದಷ್ಟು ಪಟ್ಟಿಗಳನ್ನ ಮಾಡಿಕೊಂಡು ಫುಟ್ಪಾತ್ ಅತಿಕ್ರಮಿಸಿ ಅಂಗಡಿಗಳನ್ನ ಇಟ್ಕೊಂಡಿದ್ದವರಿಗೆ ಜಿಬಿ ಅಧಿಕಾರಿಗಳು ತೆರವು ಮಾಡುವ ಮೂಲಕ ಬೆಸಿ ಮುಟ್ಟಿಸಿದ್ರು. ಬೆಂಗಳೂರು ಕೇಂದ್ರ ಪೂರ್ವ ಮತ್ತು ಪಶ್ಚಿಮ ಉತ್ತರ ದಕ್ಷಿಣ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಿಬಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿ ತೆರವು ಮಾಡ್ತಿದ್ದಾರೆ. ಇದು ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಫುಟ್ಪಾತ್ ತೆರವು ಖಂಡಿಸಿ ಫ್ರೀಡಂ ಪಾರ್ಕ್ ನಲ್ಲಿಂದು ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಾಡಿದ್ರು. ಸೊ ಇದೆಲ್ಲ ಡಿಮ್ಯಾಂಡ್ ಅನ್ನ ಸರ್ಕಾರ ಕ್ಲಿಯರ್ ಮಾಡುತ್ತಾ ಕೇಳುತ್ತಾ ಅಂತ ನೋಡ್ಬೇಕು. ಬಟ್ ಇದೆಲ್ಲ ಆಗಲ್ಲ, ಸ್ಥಗಿತಗೊಳಿಸಿ ಇಲ್ಲಿ ಬರಬೇಕು ಕೃಷ್ಣ ಬೈರೇಗೌಡ ಅಂತ ಕೇಳಿದ್ರು, ಅವೆಲ್ಲ ಆಗ್ಲಿಲ್ಲ. ಇವ್ರು ಎಚ್ಚರಿಕೆ ಕೊಟ್ಟಿದ್ದಾರೆ, ಸರ್ಕಾರ ಇದಕ್ಕೆ ಕೇರ್ ಮಾಡಲ್ಲ ಅಷ್ಟೇ. ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳ ಬೇಟೆ ಮುಂದುವರೆದಿದೆ. ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಧಾರವಾಡ, ರಾಯಚೂರು, ಚಿತ್ರದುರ್ಗ, ಕಲಬುರಗಿ, ತುಮಕೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಪ್ರಮುಖ ಅಧಿಕಾರಿಗಳ ಮನೆ, ಕಚೇರಿ ಹಾಗೂ ಅವರ ಸಂಬಂಧಿಕರ ನಿವಾಸಗಳ ಮೇಲೆ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತ ಪೊಲೀಸರು ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ. ನೂರಾರು ಅಧಿಕಾರಿಗಳನ್ನ ಒಳಗೊಂಡಂತಹ ಪ್ರತ್ಯೇಕ ತಂಡಗಳು ಈ ಮೆಗಾ ಆಪರೇಷನ್ ಕೈಗೊಂಡಿದ್ದು ಕೋಟ್ಯಂತರ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಶಿವಮೊಗ್ಗದ ಅರಣ್ಯ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಅರಣ್ಯ ಅಧಿಕಾರಿ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕಿರಣ್ ಅಂಗಡಿಯವರಿಗೆ ಸೇರಿದ ಧಾರವಾಡ ಮತ್ತು ಶಿವಮೊಗ್ಗದ ಒಟ್ಟು 5 ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆದಿದೆ. ಧಾರವಾಡದ ಲೋಕ ಎಸ್ಪಿ ಸಿದ್ದಲಿಂಗಪ್ಪ ಹಾಗೂ ಶಿವಮೊಗ್ಗದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವೀರಬಸಪ್ಪ ಕುಶಲಾಪುರ ಮತ್ತು ಡಿವೈಎಸ್ಪಿ ಚಂದ್ರಶೇಖರ್ ನೇತೃತ್ವದ ಈ ಕಾರ್ಯಾಚರಣೆ ನಡೆಯಿತು. ಧಾರವಾಡದ ದೊಡ್ಡನಾಯಕನಕೊಪ್ಪ ಬಡಾವಣೆಯಲ್ಲಿರ್ತಕ್ಕಂಥ ಐಷಾರಾಮಿ ಮನೆ, ಅಳ್ನಾವರ ರಸ್ತೆಯಲ್ಲಿರ್ತಕ್ಕಂಥ ಫಾರ್ಮ್ ಹೌಸ್, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿ ಹಾಗೂ ಅವರ ಸೋದರ ಮಾವನ ಮನೆಗಳ ಮೇಲೆ ಶೋಧ ನಡೆಸಲಾಯಿತು. ಹಾಗಾಗಿ ಅಧಿಕಾರಿಗಳು ಯಾರ್ಯಾರು ಅದನ್ನ ತಗೊಂಡೋದ ತಕ್ಷಣ ಇವರೆಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡು ವಸೂಲಿ ಇವೆಲ್ಲ ಆಗುತ್ತೆ ಅಂತ ಲೆಕ್ಕ ಕೊಟ್ರೆ ಬಿಡ್ತಾರೆ, ಲೆಕ್ಕ ಇಲ್ಲ ಅಂದ್ರೆ ಲಾಕ್ ಹಾಕ್ತಾರೆ. ಸೊ ಹಾಗಾಗಿ ಲೋಕಾಯುಕ್ತದಲ್ಲಿ ಎಷ್ಟೋ ದಾಳಿಗಳೆಲ್ಲ ಆದವು. ಆ ಲೋಕಾಯುಕ್ತ ದಾಳಿಗೆ ಒಳಗಾದವರು ಸಿಕ್ತು ಅಂತ ಹೆಡ್ಲೈನ್ ಆದವರೆಲ್ಲ ಮತ್ತೆ ಯಾವ್ಯಾವ್ದೋ ಡಿಪಾರ್ಟ್ಮೆಂಟ್ ಹೆಡ್ಗಳಾಗಿ ಕೆಲಸ ಮಾಡ್ತಾವ್ರೆ. ಹಾಗಾಗಿ ಲೋಕಾಯುಕ್ತದಲ್ಲಿ ಸಿಗಾಕೊಂಡವ್ರೆಲ್ಲ ಮುಗ್ದೋಯ್ತು ಕತೆ ಅಂತೇನಿಲ್ಲ. ಯಾಕಂದ್ರೆ ಅವೆಲ್ಲ ನೀವೇ ನೋಡ್ತಿರ್ತೀರಿ. ಲೋಕಾಯುಕ್ತದಲ್ಲಿ ಸಿಕ್ ಬಿದ್ದು ಎಲ್ಲ ತಗ್ಲಾಕೊಂಡು ಲಾಕ್ ಆದವರೆಲ್ಲ ಪ್ರಮೋಷನ್ ತಗೊಂಡು ಮುಂದೆ ಹೋದಂತ ಇತಿಹಾಸ ನಮ್ ಕಣ್ ಮುಂದೆ ಇದೆ. ಬೆಂಗಳೂರಿನ ಶಾಸಕರ ಭವನದಲ್ಲಿ ಜನಪ್ರತಿನಿಧಿಗಳಾಗಿ ಮೀಸಲಿಟ್ಟಿರತಕ್ಕಂಥ ಸರ್ಕಾರಿ ವಾಹನಗಳು ದುರ್ಬಳಕೆ ಆಗ್ತಿರುವುದನ್ನ ತಡೆಯೋಕೆ ಕರ್ನಾಟಕ ವಿಧಾನಸಭೆ ಸಚಿವಾಲಯವು ಕಠಿಣ ಕ್ರಮವನ್ನು ಕೈಗೊಂಡಿದೆ. ಇನ್ನು ಮುಂದೆ ಶಾಸಕರು ತಮ್ಮ ಆಪ್ತ ಸಹಾಯಕರು, ಅತಿಥಿಗಳು ಅಥವಾ ಪರಿಚಯಸ್ಥರಿಗೆ ಈ ವಾಹನಗಳನ್ನ ಶಿಫಾರಸು ಮಾಡೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರು ಈ ಸಂಬಂಧ ಹೊಸ ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ. ಶಾಸಕರ ಭವನದ ವಾಹನಗಳನ್ನ ಕೇವಲ ಜಿಬಿಎ ಅಂದ್ರೆ ಬೆಂಗಳೂರು ನಗರದ ಗಡಿಯೊಳಗೆ ಮಾತ್ರ ಬಳಸೋಕೆ ಅವಕಾಶವಿರುತ್ತೆ. ಕೇವಲ ವಿಮಾನ ನಿಲ್ದಾಣಕ್ಕೆ ಹೋಗಲು ಮಾತ್ರ ವಿನಾಯಿತಿ ನೀಡಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ವಾಹನಗಳನ್ನ ಬೆಂಗಳೂರಿಂದ ಹೊರಗೆ ಕೊಂಡೊಯ್ಯಬೇಕಾದ್ರೆ ಖುದ್ದು ವಿಧಾನಸಭಾ ಸ್ಪೀಕರ್ ಅವರ ಪೂರ್ವಾನುಮತಿ ಪಡಿಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ದಾರೆ. ಶಾಸಕರ ಹೆಸರಿನಲ್ಲಿ ಅವರ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು ಮತ್ತು ಅತಿಥಿಗಳು ಶಿಫಾರಸು ಪತ್ರಗಳನ್ನು ಕೊಟ್ಟು ಹೊರ ಜಿಲ್ಲೆಗಳಿಗೆ ಪ್ರವಾಸ ಮಾಡೋಕೆ ಈ ಕಾರುಗಳನ್ನ ಬಳಸ್ತಿದ್ರು ಎಂಬ ದೂರುಗಳು ಕೇಳಿ ಬಂದಿದ್ವು. ಸದ್ಯ ವಿಧಾನಸಭೆ ಸದಸ್ಯರಿಗಾಗಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಸೇರಿದಂತೆ ಸುಮಾರು 80 ವಾಹನಗಳು ಹಾಗೂ ಎಂಎಲ್ಸಿ ಮತ್ತು ಮಾಜಿ ಸದಸ್ಯರಿಗಾಗಿ 40 ವಾಹನಗಳು ಲಭ್ಯವಿವೆ. ವಾಹನ ಹಾಗೂ ಚಾಲಕರ ಕೊರತೆ ಇರೋದ್ರಿಂದ ಈ ಕಠಿಣ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಯಾರ್ದೋ ದುಡ್ಡು ಯಲಮುನ್ ಜಾತ್ರೆ, ಜನರ ಟ್ಯಾಕ್ಸ್ ಹಣ ಹೋಗ್ತಿರುತ್ತೆ. ಬಟ್ ಗುಡ್ ಮೂವ್. ಈಗ್ಲಾದ್ರೂ ಬುದ್ಧಿ ಕಲ್ತಂಗೆ ಕಾಣ್ತಿದೆ, ಎಚ್ಚೆತ್ಕೊಂಡು ಕಾಣ್ತಿದೆ. ಬಟ್ ಇದನ್ನ ಪಾಲನೆ ಮಾಡ್ತಾರಾ ನೋಡ್ಬೇಕು. ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ. ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ ಸಂಪರ್ಕಿಸತಕ್ಕಂಥ ಚಾರ್ಮಾಡಿ ಘಾಟ್ನಲ್ಲಿ ಭೂಕುಸಿತ ಆತಂಕ ಎದುರಾಗಿದೆ. ಘಾಟ್ನ ಅಲೇಖಾನ್ ಸಮೀಪ ನಿರಂತರ ಮಳೆಯ ಪರಿಣಾಮದಿಂದಾಗಿ ಬೃಹತ್ ಬಂಡೆಗಳು, ಮಣ್ಣು ಮತ್ತು ಮರಗಳು ಕುಸಿದು ರಸ್ತೆಗೆ ಬಿದ್ದಿವೆ. ಈ ಪ್ರದೇಶವು ಸೂಕ್ಷ್ಮ ಪಶ್ಚಿಮ ಘಟ್ಟ ಭಾಗವಾಗಿದ್ದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಇಲ್ಲಿ ದಾಖಲಾಗಿದೆ. ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ಪ್ರಮುಖ ಘಾಟ್ ರಸ್ತೆಯ ಅರ್ಧದಷ್ಟು ಭಾಗವು ಕುಸಿದ ಮಣ್ಣು ಮತ್ತು ಬಂಡೆಗಳಿಂದ ಆವೃತವಾಗಿದೆ. ಮಳೆ ಹೀಗೆಯೇ ಮುಂದುವರೆದರೆ ಮತ್ತಷ್ಟು ಭೂಕುಸಿತ ಸಂಭವಿಸುವ ಭೀತಿ ಇದೆ. ಇದರಿಂದ ಸಂಪೂರ್ಣ ಸಂಚಾರ ಸ್ಥಗಿತಗೊಳ್ಳುವ ಆತಂಕ ವ್ಯಕ್ತವಾಗಿದೆ.
ಗುಡ್ಡ ಕುಸಿತ ಸಂಭವಿಸಿದ್ದರೂ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದುವರೆಗೆ ತೆರವು ಕಾರ್ಯಾಚರಣೆ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸ್ಥಳೀಯರ ತಂಡ ಸ್ವತಃ ಮರಗಳನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ತೊಡಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಬಳಿಯ ಚಾರ್ಮಡಿ ಘಾಟ್ನಲ್ಲಿನ ಈ ಪರಿಸ್ಥಿತಿ ವಾಹನ ಸವಾರರು ಮತ್ತು ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿದೆ. ಇದಿಷ್ಟು ಇಂದಿನ ಕರ್ನಾಟಕ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.